ಹಲೋ ನಮಸ್ತೆ ಮಿತ್ರರೇ. ಸೊ ಈ ಲೊಕೇಶನ್ ನೋಡ್ತಿದ್ರೆ ನಿಮಗೇನಾದರೂ ನೆನಪು ಬರ್ತಾ ಇರ್ಬೋದು ಅನಿಸುತ್ತೆ. ಖಂಡಿತವಾಗಲೂ ಆಗಸ್ಟ್ 12ನೇ ತಾರೀಕು ಒಂದು ವಿಡಿಯೋ ಹಾಕಿದ್ದೆ. ನಮ್ಮ ಸ್ನೇಹಿತರಾದ ಬಚ್ಚಳ್ಳಿ ವಿನಯ್ ಮತ್ತು ಅವರ ಸಹೋದರರಿಬ್ಬರು ಮಾತಾಡಿದ್ರಲ್ಲ, ಹಿಂದಿನ ವರ್ಷ ಒಂದು ಮೂಟೆಗೆ 18 ಮೂಟೆ ಬಂದಿತ್ತು, ಈ ವರ್ಷ 25 ಮೂಟೆ ಗ್ಯಾರಂಟಿ ಅಂತ. ಅದೇ ವಿಡಿಯೋ ನೋಡಿ ಶುಂಠಿ ಕಂಪ್ಲೀಟ್. ಈಗ ಅದಕ್ಕೂ ಇದಕ್ಕೂ 155 ದಿನ ಆಗಿದೆ. ಕೆಲವು ಕಡೆ ಕೊಳೆ ರೋಗ ಬಂದಿತ್ತು, ಟ್ರೀಟ್ಮೆಂಟ್ ಮಾಡಿ ವಾಸಿಯಾಗಿದ್ದನ್ನೆಲ್ಲ ತೋರಿಸಿದ್ವಿ. ಇವತ್ತು ನೋಡಿ ಏನು ಫೀಲ್ಡು ಎಕ್ಸಿಸ್ಟಿಂಗ್ ಕ್ರಾಪ್ ಕಾಣಿಸ್ತಾ ಇದೆ. ಇಲ್ಲಿ ನಾನು ಹೈಲೈಟ್ ಮಾಡಲಿಕ್ಕೆ ಹೊರಟಿರೋದು ನೋಡಿ. ಆ ವಿಡಿಯೋ ಮಾಡಿದಾಗ ಎಷ್ಟೋ ಜನ ನೀವು ಸತ್ಯ ನಂಬಲಿಕ್ಕೆ ತಯಾರಿರಲಿಲ್ಲ. ಅನೇಕರು ಸಂದೇಹ ವ್ಯಕ್ತಪಡಿಸಿರಿ, ಫೋನ್ ಮಾಡಿದ್ರಿ. ಎಷ್ಟೋ ಜನ ಹಾಸನ ಭದ್ರಾವತಿ ಕಡೆಯಿಂದ ಇಲ್ಲಿ ಬಂದರು, ನಾನು ವಿಳಾಸ ಕೊಟ್ಟಿದ್ದೆ, ಬಂದು ನೋಡ್ಕೊಂಡು ಹೋಗಿದ್ದೀರಿ. ಕಂಪ್ಲೀಟ್ ಇಲ್ಲಿಗೆ ಈ ಬೆಳೆಗೆ ಖರ್ಚಾಗಿರ್ತಕ್ಕಂಥದ್ದು ನಾನೆಲ್ಲ ಇನ್ವಾಯ್ಸ್ಗಳನ್ನು ತೋರಿಸ್ತೀನಿ. 1,43,000 ಖರ್ಚಾಗಿರೋದು ಸ್ಪ್ರೇ ಮತ್ತು ಡ್ರೆಂಚಿಂಗಿಗೆ, ರೋಗ ನಿರ್ವಹಣೆಗೆ 5 ಎಕರೆ ಪ್ರದೇಶಕ್ಕೆ. ಸೊ ಕಳೆದ 2-3 ತಿಂಗಳಿಂದ ಸುಮಾರು ಜನ ಕೊಳೆ ರೋಗ ಹತೋಟಿ ಮಾಡಲಿಕ್ಕಾಗ್ತಿಲ್ಲ, ಇನ್ನೇನೋ ಹೊಸ ರೋಗ ಬಂದಿದೆ ಅಂತಲೂ ಹೇಳ್ತಿದ್ರಿ. ಕಿತ್ಬಿಟ್ಟು ನೀವು ಆಲೇ ಶುಂಠಿನ ಖಾಲಿ ಮಾಡ್ಕೊಂಡಿದ್ದೀರಿ. ಒಂದೇ ಸರಿ ಹೆಚ್ಚಿನ ಮಟ್ಟದಲ್ಲಿ ರೈತರು ತಾಳ್ಮೆ ಇಲ್ಲದೆ ಅವಸರದಿಂದ ತಂದಿದ್ದರಿಂದ ಶುಂಠಿ ಬೆಳೆ ಪಾತಾಳಕ್ಕೆ ಕುಸ್ತಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈ ಒಂದು ತಾಳ್ಮೆ ಅತ್ಯಗತ್ಯ ಇದೆ. ಬೆಳೆಗೆ ಏನು ಅವಶ್ಯಕತೆ ಇದೆ ಕಾಲಕ್ಕೆ ತಕ್ಕಂತೆ ಕೊಡ್ತಾ ಬರಬೇಕು. ಪ್ರಾರಂಭದ ಹುಮ್ಮಸ್ಸಿನಲ್ಲಿ ಅತಿ ಹೆಚ್ಚು ಪ್ರಾರಂಭದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡೋದು, ನಂತರ ನಿಜವಾಗಲೂ ಅವಶ್ಯಕತೆ ಇದ್ದಾಗ ನಿರ್ವಹಣೆಯಲ್ಲಿ ಸ್ವಲ್ಪ ಲೋಪದೋಷಗಳಾಗೋದ್ರಿಂದ ಈ ಸಮಸ್ಯೆ ಆಗ್ತಾಯಿದೆ. ನೋಡಿ ಇವತ್ತಿಗೆ ಆಲ್ಮೋಸ್ಟು ಫೆಬ್ರವರಿ ಮಾರ್ಚಿನಲ್ಲಿ ಸಿ ಟ್ರೀಟ್ಮೆಂಟ್ಗೆ ಇವರು ತೊಗೊಂಡೋಗಿದ್ದು. ಇವತ್ತು ಜನವರಿ ತಿಂಗಳಲ್ಲಿದ್ದೀವಿ. ಇವತ್ತು ಜನವರಿ ತಿಂಗಳ 5ನೇ ತಾರೀಕು. ಎಲ್ಲೆಲ್ಲಿ ಕೊಳೆ ರೋಗ ಬಂದಿತ್ತು ಅಲ್ಲಿ ವಾಸಿಯಾಗಿದ್ದು ಆಗಲೇ ತೋರಿಸಿದ್ವಿ. ಈಗ ಮತ್ತೆ ಲೇಟಾಗೂ ಸೈಕ್ಲೋನು ಬಂದಿತ್ತು, ಹಾಗಾದರೂ ಸಹ ಬೆಲೆ ಇಲ್ಲದೆ ಇರೋದ್ರಿಂದ ಹಾಗೆ ತಡೆ ಹಿಡ್ದಿದ್ದಾರೆ. ಈಗ ಕೊನೆ ಭಾಗದಲ್ಲಿದ್ದೀವಿ. ಈಗ ಅಲ್ಲಲ್ಲಿ ಕೆಲವು ಎಸ್ಪೆಷಲಿ ಇದೊಂದು ತುಂಡದಲ್ಲಿ ಅಲ್ಲಲ್ಲಿ ಕೊಳೆ ರೋಗ ಈಗ ಪ್ರಾರಂಭ ಆಗಿದೆ. ಸೊ ಬೇರೆ ಕಡೆ ಇಲ್ಲ, ನೀವು ಗಮನಿಸ್ತಾ ಹೋಗ್ಬೋದು. ಅಂದರೆ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ವೆಚ್ಚ ಅಂದರೆ ಸಮರ್ಪಕವಾಗಿ ಬೆಳೆಗೆ ಏನು ಬೇಕೋ ಅದನ್ನು ಮಾತ್ರ ಕೊಡ್ತಾ ಬಂದರೆ, ಅನಗತ್ಯವಾಗಿ ವೆಚ್ಚ ಮಾಡ್ದಂಗೆ ಖಂಡಿತ ಇದು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ನೋಡಿ ಅನೇಕ ಸಾರಿ ನಾನು ವಿಡಿಯೋಗಳಲ್ಲೂ ಹೇಳಿದ್ದೆ, ಕೊಳೆಯ ರೋಗಕ್ಕೆ ನೀವು ಶುಂಠಿ ಬೆಳೆಗೆ ಡ್ರಿಪ್ ಮಾಡ್ಕೊಳ್ಳೋದ್ರಿಂದ ನಿರ್ವಹಣೆ ಭಾಳ ಚೆನ್ನಾಗಾಗುತ್ತೆ ಅಂತ. ಡ್ರಿಪ್ ಮುಖಾಂತರ ನಾನು ಇವಕ್ಕೆಲ್ಲ ಕೊಟ್ಟಿರೋದು ಅನೇಕ ಬಾರಿ ನಿಮಗೆ ಮೆನ್ಷನ್ ಮಾಡಿ ಹೇಳಿದ್ದೆ. ಝಾನೆಟ್ ಆಗಿರ್ಬೋದು, ಮೋಕ್ಷ ಆಗಿರ್ಬೋದು, ಫೈಟಾನ್ ಟಿ ಆಗಿರ್ಬೋದು, ಈ ಥರದ್ದನ್ನೆಲ್ಲ ನಾವು ಡ್ರಿಪ್ ಮುಖಾಂತರ ಕೊಡೋದ್ರಿಂದ ಕೊಳೆ ರೋಗನ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀವಿ. ಎಲೆ ಚುಕ್ಕೆ ರೋಗ ಬಂದಿದ್ದಕ್ಕೆ ನಾವು ಅಜಾಕ್ಸಿಸ್ಟ್ರೋಬಿನ್ನು ಡೈಫೆನ್ಕೋನೋಜಲ್ ಕಾಂಬಿನೇಷನ್ ಒಂದು ಟೈಮು, ಅಜಾಕ್ಸಿಸ್ಟ್ರೋಬಿನ್ನು ಟೆಬಿಕೋನೋಜಲ್ ಕಾಂಬಿನೇಷನ್ ಒಂದು ಸರಿ ಸ್ಪ್ರೇ ಮಾಡಿದ್ದಾಗಿದೆ. ಮೋಕ್ಷ ವಿತ್ ಮೆಟ್ಲಾಕ್ಸಿಲಿನ್ನು ಸ್ಪ್ರೇ ಮಾಡಿದೆ. ಇಷ್ಟೇ ನಿರ್ವಹಣಾ ವೆಚ್ಚದಲ್ಲಿ 5 ಎಕರೆ ಮೇಂಟೈನ್ ಮಾಡಲಿಕ್ಕೆ ಆರೋಗ್ಯವಂತವಾಗಿ ಸಾಧ್ಯ. ಅಂದರೆ ಅನಗತ್ಯವಾಗಿ ನಿಜವಾಗಲೂ ಭೂಮಿಗೆ ಹಾಕೋ ರಾಸಾಯನಿಕಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ವರ್ಷದ ಬೆಳೆ ಅನುಭವ, ಇಲ್ಲಿವರೆಗೂ ಅವ್ರು ಶುಂಠಿ ಬೆಳೀತಾಯಿದ್ರು, ಅದೇನಾಗಿದೆ ಈಗಾಗಲೇ ಮಾತಾಡಿದ್ದಾರೆ ವಿನಯ್ ಅವರು ಹಿಂದಿನ ವಿಡಿಯೋದಲ್ಲಿ. ಸೊ ಈಗಿನ ಆಗುವಗಳ ಬಗ್ಗೆ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ ಅಂತಿದ್ರು. ಈಗ ಸ್ಟ್ಯಾಂಡಿಂಗು ನಿಮ್ಗೆ ಕ್ರಾಪು ತೋರಿಸ್ತೀವಿ, ಇಳುವರಿ ಪ್ರಮಾಣನೂ ತೋರಿಸ್ತೀವಿ. ಈಗ ಅವ್ರ ಹತ್ರ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮಸ್ತೆ ವಿನಯ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಏನು ಸ್ವಲ್ಪ ತಾಳ್ಮೆ ಕಡಿಮೆ ರೈತರುಗಳಲ್ಲಿ. ಬೇಗ ನಾವೇನ ಈ ಥರ ಕಡಿಮೆ ಬಳಸಿ ತಡೀರಿ ಹೊಡಿಬೇಡ್ರಿ ಅಂದರೆ ನಂಬಲ್ಲ. ನೀವೇನೋ ನಂಬಿ ಮಾಡಿದ್ರಿಂದ ನಿರ್ವಹಣಾ ವೆಚ್ಚ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಬಟ್ ಈಗಿನ ನಿಮ್ಮ ಒಟ್ಟಾರೆ ಬೆಳೆಯ ಅನುಭವ ಒಂದಷ್ಟು, ಅವತ್ತಿನಷ್ಟು ಡೀಟೇಲ್ಸ್ ಏನು ಬೇಡ, ರೈತರಿಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ. ಈಗ ನಿಮ್ಮ ಇತ್ತೀಚಿನ ಈ ಒಂದು ವಾತಾವರಣ ಸುತ್ತಮುತ್ತ ನಿಮಗೆ ಶುಂಠಿ ಬೆಳೆದಿರೋ ರೈತರು ಗೊತ್ತಿರ್ತಾರೆ, ನಿಮ್ಮ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ತಲೇ ಇರ್ತೀರ. ಒಟ್ಟಾರೆ ನಿಮ್ಮ ಅನಿಸಿಕೆ ಏನು ಈ ಬೆಳೆ ಬಗ್ಗೆ? ಸರ್ ಅನಿಸಿಕೆ ಬೆಳೆ ಚೆನ್ನಾಗಾಗಿದೆ. ಬೆಳೆ ಹೋದ ವರ್ಷಕ್ಕಿಂತ ಚೆನ್ನಾಗಾಗಿದೆ ಬೆಳೆ. ಜೊತೆಗೆ ನಿರ್ವಹಣೆ ವೆಚ್ಚನೂ ಸ್ವಲ್ಪ ಕಾಸ್ಟ್ ಎಲ್ಲ ಕಡಿಮೆ ಆಗಿದೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಭಾಳ ಲಾಟ್ ಆಫ್ ಡಿಫ್ರೆನ್ಸ್ ಆಗೈತೆ ಜಾಸ್ತಿ. ಈಗ ನಮ್ಮ ಸ್ನೇಹಿತರೆಲ್ಲ ಒಂದು 6 ತಿಂಗಳು 7 ತಿಂಗಳಲ್ಲಿ ಅಗದ್ಬಿಟ್ಟಿದ್ದಾರೆ ಆಲ್ರೆಡಿ. ನಾವೇ ಅಗಿಸ್ಬಿಟ್ಟಿದ್ದೀವಿ. ಕಾರಣ ಬಂದು ಕೊಳೆ ರೋಗ ನಿರ್ವಹಣೆ ಆಗಲಿಲ್ಲ. ಟ್ರೀಟ್ಮೆಂಟ್ ಮಾಡಿದ್ರು ಹತೋಟಿಗೆ ಬರಲಿಲ್ಲ. ಈಗ ನಮ್ಮದು ಇವಾಗ ಇನ್ನು 10 ಡೇಸ್ ಕಳೆದ್ರೆ 9 ಮಂತ್ಸ್ ಕಂಪ್ಲೀಟ್ ಆಗಿ 10 ಮಂತ್ಸ್ಗೆ ಹೋಗುತ್ತೆ. ಹಾಗಾಗಿ ತೊಂದರೆ ಏನಿಲ್ಲ ನಮ್ಮದು ಇನ್ನು ಸದ್ಯಕ್ಕೆ. ಚೆನ್ನಾಗಿದೆ ಬೆಳೆ. ಬಟ್ ಕಡಿಮೆ ರಾಸಾಯನಿಕಗಳ ಬಳಕೆ, ಓವರಾಲ್ ಟ್ರೀಟ್ಮೆಂಟ್ ಸಂಖ್ಯೆ ಕಡಿಮೆ ಮಾಡಿದರೂ ಕೂಡ ಬೆಳೆಗೆ ತೊಂದರೆ ಆಗಿಲ್ಲ. ಅಂದರೆ ನಾವು ಒಂದ್ಸರಿ ಟ್ರೀಟ್ಮೆಂಟ್ ಮಾಡಿದರೆ ಅದು ಕರೆಕ್ಟಾಗಿ ಉಪಯೋಗ ಆಗ್ತಾ ಇದೆ ಇಲ್ಲ ಅಂತ ನೀವು ಕರೆಕ್ಟಾಗಿ ಗಮನ ಇಟ್ಟು ನಮಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಅದರ ಆಧಾರದ ಮೇಲೆ ಐ ಥಿಂಕ್
ಆಗಸ್ಟ್ ತಿಂಗಳಲ್ಲೇ ಸ್ವಲ್ಪ ನಿರ್ವಹಣಾ ವೆಚ್ಚ ಜಾಸ್ತಿ ಆಗಿದ್ದು. ಹೌದೌದು, ಮಳೆ ಜಾಸ್ತಿ ಇದ್ದ ಟೈಮಲ್ಲಿ 10-12 ದಿವಸಕ್ಕೆ ಒಂದು 3 ಟ್ರೀಟ್ಮೆಂಟ್ ಮಾಡಬೇಕಾಗಿ ಬಂತು. ಆ ನಂತರ ಈಗ ಕೊನೆ ಟ್ರೀಟ್ಮೆಂಟ್ ಮಾಡಿ ಆಲ್ಮೋಸ್ಟ್ 2 ತಿಂಗಳು ಕಳೀತು. 2 ತಿಂಗಳಾಯ್ತು, ನವೆಂಬರ್ ಮೊದಲನೇ ವಾರದಲ್ಲಿ ಮಾಡಿರೋದು. ಅದರ ನಂತರ ಏನೂ ಟ್ರೀಟ್ಮೆಂಟ್ ಮಾಡಿಲ್ಲ. ಔಷಧಿ ವೆಚ್ಚ 1,43,000 ಆಗಿದೆ. ಇನ್ನಿತರೆ ನಿಮಗೆ ನೆನಪಿದ್ರೆ ಈ ಗೊಬ್ಬರಗಳದ ಖರ್ಚು ಎಷ್ಟಾಗ್ಬೋದು, ಏನಾದರೂ ಐಡಿಯಾ ಇದೆಯಾ? ಗೊಬ್ಬರ ಅಂತಂದ್ರೆ ವಾಟರ್ ಸಾಲ್ಯುಬಲ್ ಕೊಟ್ಟಿದ್ದೀವಿ ಸರ್, ಸ್ವಲ್ಪ 15-30 ಇದೆಲ್ಲ ಕೊಟ್ಟಿದ್ದೀವಿ. ಓಕೆ, ಅದೆಲ್ಲ ಸ್ವಲ್ಪ ನೋಡಿಕೊಂಡು ಎಕರೆಗೆ ಒಂದು 25 kg 5 kg ಲೆಕ್ಕಕ್ಕೆ, ಒಂದು ಎಕರೆಗೆ 5 kg ಲೆಕ್ಕಕ್ಕೆ 25 kg ಬ್ಯಾಗ್ ಒಂದೊಂದು ಟೈಮ್ ಕೊಟ್ಟಿದ್ದೀವಿ. 19 ಕೊಟ್ಟಿದ್ದೀವಿ. ಓಕೆ, ಇವೆಲ್ಲ ಸ್ವಲ್ಪ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ 50-34 MKP ಕೊಟ್ಟಿದ್ದೀವಿ. ಆಮೇಲೆ ಅಷ್ಟೇ, ಇನ್ನು ಲಾಸ್ಟಲ್ಲಿ SOP ಬಿಟ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಈಗೇನು ಕೊಡ್ತಾ ಇಲ್ಲ, ಈಗ ಬರೀ ನೀರು ಮಾತ್ರ ಕೊಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಬೆಡ್ ಮಾಡುವಾಗ ಏನು ಕೊಟ್ಟಿದ್ರಿ ಮಣ್ಣಿಗೆ? ಅದು ಬಿಟ್ಟರೆ ತಿರುಗಿ ಮಣ್ಣಿಗೆ ಏನಾದರೂ ಕೊಟ್ಟಿದ್ರೆ ಕಾಂಪ್ಲೆಕ್ಸ್ ಗೊಬ್ಬರಗಳು ಈ ಥರದವು ಸಾಲ್ ಮಾಡುವಾಗ ಒಂದ್ಸರಿ? ಕಾಂಪ್ಲೆಕ್ಸು ಅಂತಂದರೆ ನಾವು ಭೂಮಿಗೆ ಮಾಮೂಲಿ ಅದ ಮಾಡ್ಬೇಕಾದ್ರೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಕಡಿಮೆನೇ ಬಳಸ್ತೀವಿ, ಬೇವಿನ ಹಿಂಡಿ ಜಾಸ್ತಿ ಬಳಸ್ತೀವಿ, ತಿಪ್ಪೆ ಗೊಬ್ಬರ ಜಾಸ್ತಿ ಬಳಸ್ತೀವಿ, ತಿಪ್ಪೆ ಗೊಬ್ಬರ. ಆಮೇಲೆ ಕೋಳಿ ಗೊಬ್ಬರನೂ ಹಾಕಿದ್ದೀವಿ ಇದಕ್ಕೆ. ಕೋಳಿ ಗೊಬ್ಬರನೂ ಸ್ವಲ್ಪ ಲೈಟಾಗಿ ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ. ಮಾಮೂಲಿ ಏನು ಕೊಡಬೇಕು ಎಲ್ಲ ಭೂಮಿ ಅದ ಮಾಡಿಕೊಂಡು ಮಾಡಿರೋಂಥದ್ದು. ಅನಂತರ ಸಾಲ್ ಮಾಡ್ಬೇಕಾದ್ರೆ ಎಲ್ಲ ಸ್ವಲ್ಪ ಆರ್ಗಾನಿಕಲ್ಲೇ ನಾವು ಜಾಸ್ತಿ ಇದು ಮಾಡಿದ್ದೀವಿ. ಸಾವಯವ ಗೊಬ್ಬರಗಳೇ. ಸೊ ಭೂಮಿಗೆ ಕಳೆದ ವರ್ಷಗಳಲ್ಲಿ ಕೊಡ್ತಿದ್ದಕ್ಕಿಂತ ಕಡಿಮೆ ಮಾಡಿದ್ದೀವಿ. ಸೊ ನಿರ್ವಹಣಾ ವೆಚ್ಚ ಆಟೋಮೆಟಿಕ್ ಆಗಿ ಕಡಿಮೆ ಆಗಿದೆ. ಸೊ ಈ ವರ್ಷ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಬೆಳೆನ? ಸರ್ ಬೆಳೆ ಅದೇ ಇವಾಗ ಇನ್ನೇನು ಎಲ್ಲ ಅದ ಮಾಡಿಕೊಂಡು, ನಮ್ಮದು ಫ್ಲಾಟ್ ಇಲ್ಲ, ಖಾಲಿ ಬೇರೆ ಕಡೆ ಬೇರೆ ಕಡೆ. ಈ ಭೂಮಿಗೆ ನೀವು ನೆಕ್ಸ್ಟ್ ಏನು ಬೆಳೆ ಮಾಡ್ತೀರಾ ಶುಂಠಿ ಮಾಡಿರೋದಕ್ಕೆ? ಸರ್ ನೆಕ್ಸ್ಟ್ ಇದಾದ್ಮೇಲೆ ಇಲ್ಲ ಬೀನ್ಸ್ ಆಗಲಿ, ಇಲ್ಲಾಂದ್ರೆ ಕ್ಯಾಪ್ಸಿಕಮ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಸ್ವಲ್ಪ 1-2 ತಿಂಗಳು ಭೂಮಿ ಒಣಗಿದ ನಂತರ ಒಣಗಿಸ್ಬಿಟ್ಟು ಗೊಬ್ಬರ ಎಲ್ಲ ಮಾಡಿ ಮತ್ತೆ ಉಳುಮೆ ಮಾಡಿಕೊಂಡು ಕ್ಯಾಪ್ಸಿಕಮ್ ಆಗಲಿ ಬೀನ್ಸ್ ಆಗಲಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಮತ್ತೆ ಶುಂಠಿ ನೆಕ್ಸ್ಟ್ ಎಷ್ಟನೇ ವರ್ಷಕ್ಕೆ ಮಾಡ್ತೀರಿ ಇದಕ್ಕೆ? ಇನ್ನೊಂದು 3 ವರ್ಷ, ನಾವು 4 ವರ್ಷ ಇದಕ್ಕೆ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಇದರೆಲ್ಲ ವಿಲ್ಟು ಅದು ಇದು ಇರ್ತದೆ. ಬೇರೆ ಏನಾದರೂ ಈ ರಾಗಿ ಜೋಳ ಆ ಥರದ್ದೇನೋ ನಾವು ದ್ವಿದಳ ಧಾನ್ಯಗಳು ಎಲ್ಲ ಮಾಡಿಬಿಟ್ಟು ಸ್ವಲ್ಪ ತೆಗೆದು ಆ ಭೂಮಿ ಇದಾದ ನಂತರ ಮಾಡ್ತೀವಿ. ಇನ್ನು ಅಡಿಕೆ ಗಿಡ ಐತೆ, ಅದು ಚೆನ್ನಾಗಿದೆ. ಅಡಿಕೆ ಗಿಡ ಅದು 2.5 ವರ್ಷ. ಅದು ಸುಮಾರು ಈ ವರ್ಷ ಅಡಿಕೆ ಗಿಡಗಳಲ್ಲಿ ರೋಗ ಬಂದಿರೋ ದಿನನಿತ್ಯ ನಂಗೆ ಫೋಟೋ ಬರ್ತಲ್ಲ ನೋಡಿ. ನಿಮ್ದು ಹಚ್ಚ ಹಸಿರಾಗಿದೆ, ಯಾವುದರಲ್ಲೂ ರೋಗ ಕಾಣಿಸ್ತಾ ಇದೆ. ಎಲ್ಲ ಹುಸಿ ಒಂಬಳೆ ಹೊಡೆದಿದೆ ಸರ್. ತುಂಬ ಚೆನ್ನಾಗಿದೆ ಆಗಿದ್ರೆ. ಸೊ ಈಗ ಈ ವರ್ಷ ನಿಮ್ಗೆ ಇನ್ನೂ ಗ್ಯಾರಂಟಿ ಜಾಸ್ತಿ ಆಯ್ತು ಅಲ್ಲಿಗೆ ಶುಂಠಿ ಬೆಳೆನ ನಾವು ಮಾಡ್ಬೋದು ಅನ್ನೋ ಒಂದು ಭರವಸೆ ನಮಗೆ. ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿರೋ ನಿರ್ವಹಣೆ ಮಾಡ್ಬೋದು ಅಂತ ಹೇಳಿ. ಅದರಲ್ಲೂ ನಿಮ್ಮ ಒಂದು ಗೈಡ್ಲೈನ್ಸಲ್ಲಿ ಮಾಡಿದ್ರೆ, ಕರೆಕ್ಟಾಗಿ ಆ ಮೆಥಡ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಸೊ ಆ ವಿಡಿಯೋದಲ್ಲಿ ಇಷ್ಟು ಇಳುವರಿ ತೆಗಿತೀವಿ ಅಂತ ಹೇಳಿದ್ವಿ. ಅದರಿಂದ ಕೆಲವರು ಡೌಟ್ ಇರ್ತದೆ, ಕೆಲವರು ಯಾವಾಗ್ಲೂ ಮಾನವ ಸಹಜ ಗುಣ. ಎಲ್ಲಾದ್ರೂ 1-2 ಅಗದು ನೋಡೋಣವಾ? ಸರಿ ಸರ್, ಆಯ್ತು, ಧಾರಾಳವಾಗಿ ನೋಡ್ಬೋದು. ಗುದ್ಲಿ ತಗೋಬಾ. ಇಲ್ಲ ಅದು ಏನು ಗೊತ್ತಾ ಸರ್, ಅದು ಇನ್ನೊಂದು ಏನು ಅಂದರೆ, ಹಿಂಗೆ ಗುದ್ಲಿ ಆಗದಾಗ ನರಿ ಅನ್ಬೇಕು. ಇವಾಗ ಅಂತಲ್ಲ, ಹಂಗೆ ನರ್ಗಂದ್ರೆ ಬೇರೆ ಇದು ಕೊಳೆ ಬಂದಿದ್ದ ಜಾಗನೇ ಅನ್ಸುತ್ತೆ. ನಾವು ವಿಡಿಯೋ ಮಾಡಿದ್ವಿ ಆಮೇಲೆ ನೋಡಿ. ಇದು ಹೆಚ್ಚು 5 kg ಲೆಕ್ಕ ಬರುತ್ತೆ ಸರ್. ಹೌದಾ? ಬರ್ತದೆ ನೋಡಿ ಸರ್, ನೋಡಿ ಸರ್. ಈಗ ಇವಾಗ ನೀವು ಇಟ್ಕೊಳ್ರಿ, ನಿಮಗೆ ನೋಡ್ರಿ, ನಿಮಗೆ ಬರ್ತದೆ. ಒಂದು ಗಿಡದಲ್ಲಿ ಅರ್ಥ ಮಾಡಿ, ಒಂದು ಗಿಡ ಒಂದ್ರದ್ದು ಒಂದು ಗಿಡದಲ್ಲಿ ಎಷ್ಟು ನೋಡಿ. ಸೊ ಮಾಮೂಲಿಯಾಗಿ ಬೆಲೆ ಇದ್ದಿದ್ರೆ ಇಷ್ಟೊತ್ತಿಗೆ ಅಗ್ದಿರ್ತಿದ್ರಿ ಅಲ್ವಾ? ಅಗಿತಿದ್ವಿ ಸರ್. ಸೊ ಬೆಲೆ ಇಲ್ಲದೆ ಇರೋದ್ರಿಂದ ಈಗ ತಡೆ ಹಿಡಿದಿರೋದು. ನೋಡಿ ಅಲ್ಲಿ ಓಪನ್ ಮಾಡ್ತಿರೋದು ಕೂಡ ಎಷ್ಟು ಆರೋಗ್ಯವಾಗಿದೆ. ಸೊ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಆ ವಿಡಿಯೋದಲ್ಲಿ. ಹೌದು ಸರ್, ಅದರೆಲ್ಲ ಉಪಯೋಗ ಆಗಿದೆ. ಆಗಿದೆ ಸರ್, ಆಗಿದೆ.